ನಮಸ್ಕಾರ, ಗುಡ್ ಈವ್ನಿಂಗ್. ನಾನು ಹರೀಶ್ ನಾಗರಾಜು. ಲಾಕ್ಡೌನ್ ಓಪನ್ ಆಯಿತು, ಒಂದು ರೀತಿ ಸ್ಮಾರ್ಟ್ ಲಾಕ್ಡೌನ್ ಇದು. ಈಗ ಬರ್ತಿರುವಂತಹ ಸುದ್ದಿ, ರಾಜ್ಯದಲ್ಲಿ 2 ತಿಂಗಳಲ್ಲಿ ಫಸ್ಟ್ ಟೈಮ್ 127 ಪಾಸಿಟಿವ್ ಕೇಸ್ ಆಗೋಯ್ತು. ಅಂದ್ರೆ ಅರ್ಥ ಟೋಟಲ್ ಸ್ಟ್ರೆಂತ್ ಈ ಕ್ಷಣಕ್ಕೆ ಕೊರೋನಾ ಸೋಂಕಿತರದು 1373. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ ಮೊದಲ ಬಾರಿಗೆ 127 ಒಂದೇ ದಿನ ಅಂತ ಹೇಳಕ್ ಬರಲ್ಲ, ಯಾಕೆಂದ್ರೆ ಸಂಜೆ ಇನ್ನೊಂದು ಆರೋಗ್ಯ ಇಲಾಖೆ ರಿಪೋರ್ಟ್ ಬರಬೇಕು. ಆಗ ಇನ್ನೊಂದಷ್ಟು ಆಡ್ ಆಗಿ 150 ದಾಟಿದ್ರು ಆಶ್ಚರ್ಯ ಪಡಬೇಡಿ. ಸೊ ಈ ಕ್ಷಣಕ್ಕೆ 127 ಪಾಸಿಟಿವ್ ಕೇಸ್. ಹಂಗಾಗಬಾರ್ದು, ಕಡಿಮೆ ಆಗಲಿ ಅಂತ ನಾವಂತೂ ಆಶಾಭಾವನೆ ವ್ಯಕ್ತಪಡಿಸೋಣ ಅಷ್ಟೇ. ಬಟ್ 1373 ಆಯಿತು ಸೋಂಕಿತರ ಸಂಖ್ಯೆ. ಇವತ್ತು ಮತ್ತೆ 3 ಜನ ಸಾವನ್ನಪ್ಪಿದ್ದಾರೆ. ಇನ್ನೂ ಸಂಜೆ ಹೆಲ್ತ್ ಬುಲೆಟಿನ್ ಬಾಕಿ ಇದೆ. ಏನಾಗುತ್ತೆ ಅನ್ನೋ ಆತಂಕ ಇದ್ದೇ ಇದೆ. ಸೋಂಕು ಹರಡ್ತಾ ಇದೆ, ದಾಖಲೆ ಮೇಲೆ ದಾಖಲೆ ಬರಿತಾ ಇದೆ. ಪ್ರತಿದಿನ ರಿಪೋರ್ಟ್ ಬಂದರೂ ದಾಖಲೆ ಆಗ್ತಿದೆ. ಇವಾಗ ಕರ್ನಾಟಕದಲ್ಲಿ ಹಸಿರು ಜಿಲ್ಲೆಗಳನ್ನೂ ಕೂಡ ಆವರಿಸ್ತಾ ಇದೆ ಕೊರೋನಾ. ಸಂಜೆ ಆರೋಗ್ಯ ಇಲಾಖೆಯ ಮಾಹಿತಿ ಏನಿರುತ್ತೆ, ಅಫಿಷಿಯಲ್ ಹೆಲ್ತ್ ಬುಲೆಟಿನ್ ಮೇಲೆ ಈಗ ಎಲ್ಲರ ಕಣ್ಣು. ಸ್ವಲ್ಪ ಸಮಾಧಾನ ಆಗ್ತಾ ಇತ್ತು, ಆದರೆ ಮುಂಬೈ ಲಿಂಕ್ ಶುರುವಾಯಿತು ನೋಡಿ, ಮತ್ತೆ ಶುರುವಾಯಿತು ರಾಜ್ಯಕ್ಕೆ. ಮುಂಬೈ ಲಿಂಕ್ನ ಟೆನ್ಷನ್ ಎಲ್ಲಿ? ಮಂಡ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಮುಂಬೈ ಸಂಪರ್ಕದ ಟೆನ್ಷನ್. ಯಾಕೆಂದ್ರೆ ಮುಂಬೈನಿಂದ ಬಂದ 62 ಮಂದಿಗೆ ಮಂಡ್ಯದಲ್ಲಿ ಇವತ್ತು ಸೋಂಕು ಕಾಣಿಸ್ಕೊಂಡಿದೆ. ಬ್ರೇಕಿಂಗ್ ನ್ಯೂಸ್. ಒಂದು 5 ದಿನದ ಹಿಂದೆ ಕರ್ನಾಟಕದಲ್ಲೇ ಒಂದು ದಿನಕ್ಕೆ 62 ಇರಲಿಲ್ಲ. ಆದರೆ ಇವತ್ತು ಒಂದೇ ದಿನ ಮಂಡ್ಯದಲ್ಲಿ ನೋಡಿ 62 ಆಗೋಯ್ತು. ಅದು ಬಿಟ್ಟರೆ ಇನ್ನು ಮಲೆನಾಡು ಭಾಗ ಶಿವಮೊಗ್ಗ 5 ಜನಕ್ಕೆ ಮುಂಬೈ ಲಿಂಕ್. ಇನ್ನು ಕಲಬುರಗಿ ಭಾಗ 11 ಜನಕ್ಕೆ ಮುಂಬೈ ಲಿಂಕ್. ಕಲಬುರಗಿಯಲ್ಲಿ ಜನ ಗಲಾಟೆ ಮಾಡ್ತಿದ್ರಪ್ಪ, ಸ್ಟ್ರೈಕ್ ಎಲ್ಲ ಮಾಡ್ತಿದ್ರು. ಈಗ ನೋಡಿ ಕತೆ ಹೆಂಗಿದೆ ಅಂತ. ಮುಂಬೈನಿಂದ ಬಂದವರಿಗೆ ಸೋಂಕು ದೃಢಪಡ್ತಾ ಇದೆ. ಮುಂಬೈನಿಂದ ಬಂದ 89 ಮಂದಿ, ಅಷ್ಟೂ ಜನಕ್ಕೆ ಇವತ್ತು ಸೋಂಕು ದೃಢಪಟ್ಟಿದೆ. ಬ್ರೇಕಿಂಗ್ ನ್ಯೂಸ್. ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 62 ಕೋವಿಡ್ ಪ್ರಕರಣಗಳು ಪಾಸಿಟಿವ್ ಬಂದಿರುತ್ತದೆ. ಇವರೆಲ್ಲರೂ ಕೂಡ ಮುಂಬೈನಿಂದ ಮಂಡ್ಯ ಜಿಲ್ಲೆಗೆ ವಿವಿಧ ದಿನಾಂಕಗಳಂದು ಬಂದಿರ್ತಾರೆ. ಇವರು ಮುಂಬೈನ ಸಂತಾಕ್ರೂಸ್, ಅಂಧೇರಿ, ನೆಹರು ನಗರ, ವಿಲೇಪಾರ್ಲೆ ಮತ್ತು ಮುಂಬೈ ವೆಸ್ಟ್ ಈ ಭಾಗದಲ್ಲಿ ಬಹಳ ವರ್ಷಗಳಿಂದ ಹೋಟೆಲ್ನಲ್ಲಿ ಡ್ರೈವರ್ಗಳಾಗಿ, ಬ್ಯಾಂಕ್ನಲ್ಲಿ ಹೆಣ್ಮಕ್ಳು ಗೃಹಿಣಿಯಾಗಿ ಕೆಲಸವನ್ನು ಮಾಡಿಕೊಂಡಿರ್ತಾರೆ. ಇನ್ನು ಚಿಕ್ಕಮಗಳೂರು ಭಾಗ, ಆ ಜಿಲ್ಲೆಯಲ್ಲಿ ಇವತ್ತು 2 ಕೇಸ್ ಒಂದು ರೀತಿ ಭಯ ಹುಟ್ಟಿಸ್ತಾ ಇದೆ. ಮೂಡಿಗೆರೆ ಡಾಕ್ಟರ್ ಅವರ ಟ್ರಾವೆಲ್ ಹಿಸ್ಟ್ರಿ 20 ದಿನದಲ್ಲಿ ಬೆಂಗಳೂರು ಕೊಡಗಿಗೆ ಡಾಕ್ಟರು ಓಡಾಡ್ಕೊಂಡು ಬಂದಿದ್ದಾರೆ. 15 ದಿನದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನರಿಗೆ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಮೂಡಿಗೆರೆಯ ಹಲವರೊಂದಿಗೆ ನೇರ ಸಂಪರ್ಕದಲ್ಲೂ ಇದ್ದರು. ವೈದ್ಯನಿಂದ ನರ್ಸ್, ಆಶಾ ಕಾರ್ಯಕರ್ತರಿಗೂ ಕೂಡ ಆತಂಕ ಶುರುವಾಗಿದೆ. ವೈದ್ಯನ ಅಕ್ಕಪಕ್ಕದ ಮನೆಯವ್ರಿಗೂ ಈಗ ಕೊರೋನಾ ಭಯ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಗರ್ಭಿಣಿಗೆ ಸೋಂಕು ಕೂಡ ಕಾಣಿಸ್ಕೊಂಡಿದೆ. ಮುಂಬೈನಿಂದ ಬಂದಿದ್ರು 27 ವರ್ಷದ ಗರ್ಭಿಣಿ ಕುಟುಂಬಕ್ಕೂ ಕೂಡ ಈಗ ಕೊರೋನಾ ಆತಂಕ. ಚಿಕ್ಕಮಗಳೂರಿಂದ ಬರ್ತಿರುವ ಓವರ್ ಆಲ್ ಬ್ರೇಕಿಂಗ್ ನ್ಯೂಸ್ ಇದು. ಗ್ರೀನ್ ಝೋನ್ನಲ್ಲಿ ರೆಡ್ ಅಲರ್ಟ್. ಹಾಗಾಗಿ ಚಿಕ್ಕಮಗಳೂರು ಕಡೆ ನೋಡ್ತಾ ಇದ್ದೀವಿ ನಾವು. ಭಯ ಹುಟ್ಟಿಸ್ತಾ ಇದೆ ಒಬ್ಬ ಡಾಕ್ಟರ್ ಮತ್ತು ಗರ್ಭಿಣಿ. ಆ ಡಾಕ್ಟರ್ ಸಾಹೇಬರು ಅಫ್ಕೋರ್ಸ್ ಅವರ ಕೆಲಸ ಅದು, ಹಾಗಾಗಿ ಅವರು ತುಂಬ ಕಡೆ ಓಡಾಡಿದ್ದಾರೆ.
ಹಾಗಾಗಿ ತುಂಬಾ ಜನರಿಗೆ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಆತಂಕ ಕೂಡ ಶುರುವಾಗಿದೆ. 15 ದಿನದಲ್ಲಿ ಸುಮಾರು 500 ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಮೂಡಿಗೆರೆಯ ತುಂಬಾ ಜನರ ಜೊತೆ ಡೈರೆಕ್ಟ್ ಲಿಂಕ್ ಇದೆ ಅವರಿಗೆ. ಇದು ಈ ಕ್ಷಣಕ್ಕೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನಾನು ಆಗ್ಲೇ ಹೇಳ್ತಿದ್ದೆ 150 ದಾಟಿದ್ರೂ ಆಶ್ಚರ್ಯ ಇಲ್ಲ ಅಂತ. ಎಡ್ಜಿಗೆ ಬಂದು ನಿಂತಿದೆ ಇವತ್ತಿನ ರಿಪೋರ್ಟ್. 149. ನಿನ್ನೆ ಎಡ್ಜಿಗೆ ಬಂದಿತ್ತು 99, ಇವತ್ತು 149. ಬೆಳಗ್ಗೆ 127 ಕೇಸ್, ಸಂಜೆ ಹೊತ್ತಿಗೆ 22 ಹೊಸ ಪ್ರಕರಣ. ಅಲ್ಲಿಗೆ ಇವತ್ತಿನ ಕೊರೋನಾ ಸೋಂಕಿತರ ಲೆಕ್ಕ ಕ್ಲೋಸ್ ಆಗುತ್ತೆ. 149 ರಾಜ್ಯದಲ್ಲಿ ಒಂದೇ ದಿನ ಅತಿ 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 ಹೆಚ್ಚು ದಾಖಲೆಯ ಕೊರೋನಾ ಕೇಸ್ ದಾಖಲಾಗಿದ್ದು ಇವತ್ತು. ಅದು 149. ಕಳೆದ 3-4 ದಿವಸದಿಂದ ಹಾಗೆ ಆಗ್ತಿದೆ. 63 ಒಂದ್ಸರಿ, 69 ಒಂದ್ಸರಿ, 88 ಒಂದ್ಸರಿ, 99 ಒಂದ್ಸರಿ, ಇದೀಗ 149 ಒಂದೇ ದಿನ. ದಿನಾಂಕ 19ನೇ ತಾರೀಕು ಮೇ ತಿಂಗಳು. ಇವತ್ತು ಬಂದಿರುವ ರಿಪೋರ್ಟ್ ಇದುವರೆಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಕೊರೋನಾ ಸೋಂಕಿತರನ್ನ ಒಳಗೊಂಡಿರುವಂತಹ ಹೆಲ್ತ್ ಬುಲೆಟಿನ್ ಇದು. 149 ಇವತ್ತೊಂದೇ ದಿನ. ಆಗಲೇ ಮಂಡ್ಯ ಕಡೆ ತುಂಬ ಜನ ಇದ್ದರು, ಇವಾಗ 22 ಜನ ಎಲ್ಲಿ ಆ್ಯಡ್ ಆಗಿದ್ದಾರೆ ಅಂತ ನೋಡಬೇಕು. ಐ ಥಿಂಕ್ ಕೆಲವೇ ಕ್ಷಣ ನನ್ನ ಕೊಲೀಗ್ಸ್ ಕೂಡ ಅದರ ಇನ್ ಡೀಟೇಲ್ ರಿಪೋರ್ಟ್ ಹಾಕ್ತಾರೆ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಂತ, ಎಲ್ಲಿ ಯಾವ ಜಿಲ್ಲೆ ಜಾಸ್ತಿ ಆಗಿದೆ ನೋಡೋಣ. ರಾಜ್ಯದಲ್ಲಿ ಒಂದೇ ದಿನ, ಇವತ್ತೊಂದೇ ದಿನ ಹಂಗೆ ನೋಡೋಕೆ ಹೋದರೆ 3 ಜನ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಕೂಡ 40 ಆಯಿತು. ಓವರಾಲ್ ಸಂಖ್ಯೆ ಇದೀಗ ಟೋಟಲ್ ರಿಪೋರ್ಟ್ ಕೂಡ ಕೊಡ್ತೀವಿ ಕೆಲವೇ ಕ್ಷಣದಲ್ಲಿ ನಾವು. ಆದರೆ ಇವತ್ತಿನ ಲೆಕ್ಕಾಚಾರ 149. ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರುವಂತಹ ಈ ಬ್ರೇಕಿಂಗ್ ನ್ಯೂಸ್ ಅನ್ನು ಸೇರಿಸಿಕೊಂಡ್ರೆ ಕರ್ನಾಟಕದಲ್ಲಿ ಇದುವರೆಗೆ ಕೊರೋನಾ ಸೋಂಕಿತರ ಸಂಖ್ಯೆ 1395, 1395. ಇದು ಇವತ್ತಿನ ಈ ಕ್ಷಣದ ತನಕ ಸಿಕ್ಕಿರುವ ಟೋಟಲ್ ಕೌಂಟ್ ಕರ್ನಾಟಕದಲ್ಲಿ. ಬಟ್ ಸ್ಟಿಲ್ ಆಕ್ಟಿವ್ ಕೇಸಸ್ ಇರೋದು 811. 811 ಮಂದಿ ಆಕ್ಟಿವ್ ಕೇಸ್ನಲ್ಲಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಮಂದಿ ಡಿಸ್ಚಾರ್ಜ್ ಆಗಿರೋದಂತೂ ಪಕ್ಕ. ಆದರೆ ಇವತ್ತು ಒಂದೇ ದಿನ 3 ಜನ ಸಾವನ್ನಪ್ಪಿದ್ದಾರೆ. ಸೊ 40 ಜನ ಹಾಗಿದ್ರೆ ಕರ್ನಾಟಕದಲ್ಲಿ ಸಾವನ್ನಪ್ಪಿರೋ ರಿಪೋರ್ಟ್ ಸಿಗ್ತಾ ಇದೆ. ನೀವು ನೋಡ್ತಿದ್ದೀರಾ, ಬೆಳಗ್ಗೆ 127, ಸಂಜೆ ಹೊತ್ತಿಗೆ 22. ಓವರಾಲ್ ಸೋಂಕಿತರ ಸಂಖ್ಯೆ 1395. ಆಕ್ಟಿವ್ ಕೇಸ್ 811 ಜನ ಟ್ರೀಟ್ಮೆಂಟಲ್ಲಿದ್ದಾರೆ. ಇದುವರೆಗೆ ಡಿಸ್ಚಾರ್ಜ್ ಆಗಿರೋದು ಅಂದರೆ 1395 ಮೈನಸ್ 811 ಇಸ್ ಈಕ್ವಲ್ ಟು 543. 543 ಮಂದಿ ಇದುವರೆಗೆ ಡಿಸ್ಚಾರ್ಜ್ ಅಂದರೆ ಗುಣಮುಖರಾಗಿದ್ದಾರೆ. ನೀವು ನೋಡ್ತಿರುವ ಈ ಕ್ಷಣದ ಅಂದರೆ ಎಷ್ಟು ಟೈಮಲ್ಲಿ ನಿಗಾ ಇಟ್ಟಿದ್ದೀವಿ, ಸ್ಯಾಂಪಲ್ಸ್ಗಳಿದೆ, ಗುಣಮುಖರಾಗ್ತಿದ್ದಾರೆ, ಅದೆಲ್ಲದರ ಬ್ರೀಫ್ ಕೊಡ್ತಾ ಇದ್ದೀವಿ ನಾವು ನಿಮ್ಮ ಈ ಕ್ಷಣದ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ಕೊರೋನಾ ಬ್ರೇಕಿಂಗ್ ನ್ಯೂಸ್. ಒಂದೇ ದಿನ 149 ಕೇಸ್ ದಾಖಲಾಯಿತು. ಬೆಳಗ್ಗೆ 62, ಸಂಜೆಗೆ ನೋಡಿ ಹೆಂಗ್ ಜಾಸ್ತಿ ಆಯ್ತು ಅಂದ್ರೆ ಒಂದು ದಿನದಲ್ಲಿ 71 ಜನರಿಗೆ ಸೋಂಕು. ಸಕ್ಕರೆ ನಾಡಿನ ಜನ ಇವತ್ತು ದೊಡ್ಡ ಮಟ್ಟದಲ್ಲಿ ಕಹಿ ಆಗೋಗಿದೆ ಅವರಿಗೆ. ಸಕ್ಕರೆ ನಾಡು ಆದರೆ ಕಹಿ ಇವತ್ತವರು. ಬಿಕಾಸ್ ಬೆಳಗ್ಗೆ 62, ಸಂಜೆ 9 ಇಸ್ ಈಕ್ವಲ್ ಟು 71. ಅಂದರೆ ಕಳೆದ 24 ಗಂಟೆಯಲ್ಲಿ ಬರೀ ಮಂಡ್ಯ ಜಿಲ್ಲೆಯಲ್ಲೇ 71 ಜನ ಕೊರೋನಾ ಪಾಸಿಟಿವ್. ಬಿ ಕೇರ್ಫುಲ್ ಮಂಡ್ಯ ಮಂದಿ. ಅಣ್ಣ ದಯವಿಟ್ಟು ಯೋಚನೆ ಮಾಡಿ,
ಸ್ವಲ್ಪ ಹುಷಾರಾಗಿರಿ. ಬಿಕಾಸ್ ಮುಂಬೈನವರೇ ತುಂಬ ಜನ ಬಂದಿರೋದ್ರಿಂದ ಮಂಡ್ಯ ಭಾಗದ ಡಿ ಸಿ ಮಾತಾಡ್ತಿದ್ರು. ಅಫ್ಕೋರ್ಸ್ ತುಂಬ ಜನ ಅಲ್ಲಿ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ರು, ಅವರ ಗೃಹಿಣಿಯರು ಕೂಡ ಇದ್ದರು, ತುಂಬ ಜನ ಅಲ್ಲಿ ಹೋಗಿದ್ರು, ಅವರೆಲ್ಲ ಬಂದರು ಅಂತ. ಮೇ ಬಿ ಅದೇನು ಪಡ್ಕೊಂಬರಲ್ಲ ಅವರು, ಬಟ್ ಬೇರೆಯವ್ರು ತುಂಬ ಹುಷಾರಾಗಿರಿ ಅಷ್ಟೇ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ, ಆವಾಗವಾಗ ಹ್ಯಾಂಡ್ ವಾಶ್ ಮಾಡಿ, ಸ್ಯಾನಿಟೈಸರ್ ಯೂಸ್ ಮಾಡಿ. ಒಟ್ಟಿನಲ್ಲಿ ಮಂಡ್ಯ ಜನ ಈಗ ಎಚ್ಚೆತ್ತುಕೊಳ್ಳಬೇಕಾದಂಥ ಸಿಚುವೇಶನ್ ಇದು ಮೈಸೂರಿನವ್ರಿಗೂ ಇತ್ತು ಅಥವಾ ನಂಜನಗೂಡವ್ರಿಗೂ ಇತ್ತು. ಸೊ ಹಾಗಾಗಿ ನೀವು ಕೂಡ ಭಯ ಪಡಬೇಡಿ, ಬಟ್ ಆದರೆ ಇದನ್ನು ಎದುರಿಸಲೇಬೇಕು. ಸೊ ಬಿ ಕೇರ್ಫುಲ್, ಹುಷಾರಾಗಿರಬೇಕು ಅಷ್ಟೇ. ಮಂಡ್ಯದಲ್ಲಿ 71 ಜನ ಇವತ್ತಿಗೆ ಕೊರೋನಾ ಸೋಂಕಿತರ ಸಂಖ್ಯೆಯ ರಿಪೋರ್ಟ್ ಬರ್ತಾ ಇದೆ. ಬೆಳಗ್ಗೆ 62 ಇತ್ತು, ಸಂಜೆ ಹೊತ್ತಿಗೆ 9 ಆ್ಯಡ್ ಆಗಿದ್ದಾರೆ. ರಿಪೋರ್ಟ್ ಅವ್ರಿಗೂ ಪಾಸಿಟಿವ್ ಬಂದಿದೆ. ಇನ್ನು ಹಸಿರು ವಲಯ ಗ್ರೀನ್ ಝೋನ್ ಕೂಡ ರೆಡ್ ಅಲರ್ಟ್. ಚಿಕ್ಕಮಗಳೂರಿನಲ್ಲಿ ಮತ್ತೆ 3 ಜನಕ್ಕೆ, ಬೆಳಗ್ಗೆ 2 ಆಗಿದ್ರು, ಇವಾಗ 3. ಸೊ ಇವತ್ತು ಒಂದೇ ದಿನ 5 ಜನ ಚಿಕ್ಕಮಗಳೂರಿನ ಜಿಲ್ಲೆ. ಹಾಗಾಗಿ ಅಲ್ಲೂ ಕೂಡ ಒಂದು ಸಣ್ಣ ಆತಂಕ ಶುರುವಾಗ್ತಾ ಇದೆ. ಬಟ್ ಕೇರ್ಫುಲ್ ಆಗಿರಿ, ಹುಷಾರಾಗಿರಿ ಅಷ್ಟೇ. ಲೆಟ್ಸ್ ಸಿ ಕೊರೋನಾ ಬ್ರೇಕಿಂಗ್ ನ್ಯೂಸ್. ಚಿಕ್ಕಮಗಳೂರು ಭಾಗ ಒಂದು ಕಡೆ, ಸಕ್ಕರೆ ನಾಡು ಮಂಡ್ಯದಿಂದ ಇನ್ನೊಂದು ಕಡೆ. ಹಾಗಾಗಿ ಬೆಳಗ್ಗೆ 127 ಇದ್ದದ್ದು ಸಂಜೆ 22 ಆ್ಯಡ್ ಆಗಿ ಟೋಟಲ್ 149, 149. ಕರ್ನಾಟಕದಲ್ಲಿ ಪ್ರಾರಂಭದ ದಿನದಲ್ಲಿ ಕೊರೋನಾ ಬರ್ತಿರ್ಬೇಕಾದ್ರೆ 2 ತಿಂಗಳ ಹಿಂದೆ ದೆಹಲಿಯ ತಬ್ಲಿಗಿ ನಂಟು ಅಂತ 1 ವಾರ 2 ವಾರ ನಾವು ಹೇಳ್ತಾನೆ ಇದ್ವಿ, ಹಾಗೆ ಇತ್ತು. ಅದಾದಮೇಲೆ ಮೈಸೂರು ಭಾಗ ನಂಜನಗೂಡು, ಅಲ್ಲಿ ನಂಜನಗೂಡಿನ ನಂಜು, ಅಲ್ಲೊಂದು ಫ್ಯಾಕ್ಟ್ರಿ, ಅಲ್ಲಿಂದ ಶುರುವಾಯಿತು. ಅದಾದಮೇಲೆ ಬೆಂಗಳೂರಿನ ಪಾದರಾಯನಪುರ, ಅಲ್ಲಿಂದ ಶುರುವಾಯಿತು. ಅದಾದಮೇಲೆ ಬೆಂಗಳೂರಿನ ಹೊಂಗಸಂದ್ರ, ಅಲ್ಲಿಂದ ಶುರುವಾಯಿತು. ಇದೀಗ ಬಾಂಬೆಯಿಂದ ಯಾರು ವಲಸಿಗರು ಹೋಗಿದ್ರು ಅವರೆಲ್ಲ ಮತ್ತೆ ಸ್ಟೇಟ್ಗೆ ವಾಪಸ್ ಬರ್ತಿದ್ದಾರೆ. ಆಗ ಬಂದ ಸಾವಿರಾರು ಜನರಲ್ಲಿ ಎಲ್ಲ ಕಡೆ ಕೂಡ ಡಿಸ್ಟ್ರಿಬ್ಯೂಟ್ ಆದರು. ಮಂಡ್ಯ ಕಡೆ ಬಂದಿರೋರಿಗೆ ಈಗ ರಿಪೋರ್ಟ್ ಬರ್ತಾ ಇದೆ. ಇವತ್ತು ಅತಿ ಹೆಚ್ಚು ಜನ ಸೋಂಕಿತರಿರುವ ಜಾಗ ಅಂದರೆ ಇವತ್ತಿನ ಮಟ್ಟಿಗೆ ಮಂಡ್ಯ. ಗೊತ್ತಿಲ್ಲ, ಇನ್ನು ತುಂಬ ಜನರ ರಿಪೋರ್ಟ್ಗಳು ಬರಬೇಕು. ನಾಳೆ ನಾಳಿದ್ದೆಲ್ಲ ಏನಾಗುತ್ತೆ ಕಾದು ನೋಡಬೇಕು. ಒಂದಂತೂ ನಿಜ, ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. 23,187 ಜನ ನಿಗಾದಲ್ಲಿದ್ದಾರೆ. 6,900ಕ್ಕೂ ಹೆಚ್ಚು ಜನ ಸ್ಯಾಂಪಲ್ಸ್ ಕಲೆಕ್ಟ್ ಆಗಿದೆ. ಇನ್ನು ತುಂಬ ಜನ ರಿಪೋರ್ಟ್ ಬರಬೇಕು. ಇಷ್ಟಕ್ಕೆ ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ. ಹಂಗನ್ಬಿಟ್ಟು ಹೆದರ್ಕೊಂಡು ಕೈ ಕಟ್ಕೊಂಡು ಯಪ್ಪ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಾವೇನೇ ಮಾಡಬೇಕಾದ್ರೂ ಕೂಡ ಹುಷಾರಾಗಿರಬೇಕು. ಇದೊಂದು ಅಲರ್ಟ್ ಅಷ್ಟೇ. ಹಾಗಾಗಿ ಬಿ ಕೇರ್ಫುಲ್, ಹುಷಾರಾಗಿರಿ. ಎಲ್ಲರೂ ಕೂಡ ಗುಣಮುಖರಾಗಿರೋ 543, ಆಕ್ಟಿವ್ ಕೇಸಸ್ ಅಲ್ಲಿರೋರು 811 ಅಂದರೆ ಅವರು ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಕರ್ನಾಟಕದಲ್ಲಿ ಈ ಕ್ಷಣದ ಸೋಂಕಿತರ ಸಂಖ್ಯೆ 1395, 1395. ಓವರ್ ಆಲ್ ಪಿಕ್ಚರ್ ಬರ್ತಾ ಇದೆ. ಮಂಡ್ಯ 71, ದಾವಣಗೆರೆ 22, ಕಲಬುರಗಿ 13 ಮಂದಿ, ಶಿವಮೊಗ್ಗ ಮಲೆನಾಡು ಭಾಗ 10, ಬೆಂಗಳೂರು ಕಡಿಮೆ ಇವತ್ತು ನೋಡಕ್ಕೆ ಹೋದ್ರೆ 6, ಚಿಕ್ಕಮಗಳೂರು ಗ್ರೀನ್ ಝೋನ್ 5, ಉಡುಪಿ 4 ಮಂದಿ, ಉತ್ತರ ಕನ್ನಡ 4 ಜನ. ಇವತ್ತಿನ ರಿಪೋರ್ಟ್ ಇದು. 149 ಡಿವೈಡ್ ಮಾಡಿ ಎಲ್ಲೆಲ್ಲಿ ಏನೇನು ಅಂತ ತೋರಿಸ್ತಾ ಇದ್ದೀವಿ. ಅತಿ ಹೆಚ್ಚು ಮಂಡ್ಯ 71, ಸೆಕೆಂಡ್ ದಾವಣಗೆರೆ 22, ಥರ್ಡ್ ಕಲಬುರಗಿ, ಫೋರ್ತ್ ಶಿವಮೊಗ್ಗ 10, ಬೆಂಗಳೂರು 6, ಚಿಕ್ಕಮಗಳೂರು 5, ಉಡುಪಿಯಲ್ಲಿ 4, ಉತ್ತರ ಕನ್ನಡ 4, ಟೋಟಲ್ 149. ಬ್ರೇಕಿಂಗ್ ನ್ಯೂಸ್. ವಿಜಯಪುರ, ಗದಗ ಮತ್ತು ಬೀದರ್ ಬರ್ತಾ ಇದೆ. ಜೊತೆಗೆ ರಾಯಚೂರು, ಯಾದಗಿರಿ, ಈ ಎಲ್ಲ ಡಿಸ್ಟಿಕ್ ಅಲ್ಲಿ ಕೂಡ ಒಂದೊಂದು ಕೇಸ್ ಆಗಿದೆ ಇವತ್ತು. ಅಷ್ಟಕ್ಕೆ ಸಮಾಧಾನ ಪಟ್ಕೋಬೇಕು. ಸೊ ಓವರ್ ಆಲ್ ಕರ್ನಾಟಕದಲ್ಲಿ 1395 ಮತ್ತು ಒಟ್ಟು ಸೋಂಕು 40+1. ಸಾವನ್ನಪ್ಪಿರೋರು 41 ಆಯಿತು. ವಿಜಯಪುರ, ಗದಗ, ಬೀದರ್ನಲ್ಲಿ 1 ಕೇಸ್ ದಾಖಲಾಗಿದೆ ಇವತ್ತು. ಮತ್ತು ರಾಯಚೂರು ಎಷ್ಟು ಚೆನ್ನಾಗಿತ್ತು ಜಿಲ್ಲೆ, ಅದು ಯಾರೂ ಸೋಂಕಿತರಿರಲಿಲ್ಲ. ಈಗ ನಿಧಾನಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಮುಂಬೈ ಲಿಂಕ್ ಶುರುವಾದ ಮೇಲೆ, ಅಂದರೆ ಅವರೆಲ್ಲ ಕಲಬುರಗಿಗೆ ಬಂದು ಇಳಿದ್ರು, ಅಲ್ಲಿಂದ ಬೇರೆ ಬೇರೆ ಕಡೆ ಹೋದರು. ಸೊ ಹಾಗಾಗಿ ಅಲ್ಲಿಂದ ನಿಧಾನಗತಿಗೆ ಹರಡೋಕ್ಕೆ ಶುರುವಾಯಿತು. ನೇರ ಹೊಡೆತ ಕೊಟ್ಟಿದ್ದು ಮಂಡ್ಯಗೆ, ಅದಾದಮೇಲೆ ಮಧ್ಯ ಕರ್ನಾಟಕ ದಾವಣಗೆರೆಗೆ ಮತ್ತು ಬೆಂಗಳೂರು ಅಫ್ಕೋರ್ಸ್ ಇದ್ದೇ ಇರುತ್ತೆ, ಬಂದೇ ಬರ್ತಾರೆ ಇಲ್ಲಿ. ಅದು ಬಿಟ್ಟರೆ ಕಲಬುರಗಿ ಭಾಗ ಹೊಡಿತು, ಅಲ್ಲೂ ಕೂಡ ಸರಿಯಾಗಿ ಮುಂಬೈ ಲಿಂಕ್. ಇನ್ನು ಬೇರೆ ಬೇರೆ ಕಡೆ ಎಲ್ಲ ಒಂದೊಂದೊಂದೊಂದು. ಆದರೆ ಭಯ ಆಗಿದ್ದು ಗ್ರೀನ್ ಝೋನ್ಗಳಲ್ಲಿ ಹೊಡೆತ ಬಿದ್ದಿದ್ದು. ಸೊ ಹಾಗಾಗಿ ಚಿಕ್ಕಮಗಳೂರು ಭಾಗ, ಶಿವಮೊಗ್ಗ ಭಾಗ ಅಲ್ಲೆಲ್ಲ ಹೊಡೆದಿದೆ. ನಿಧಾನಕ್ಕೆ ಶುರುವಾಯಿತು. ಅಲ್ಲಿ ಗ್ರೀನ್ ಝೋನ್ ಎಲ್ಲ ಸಿಗುತ್ತೆ, ಎಲ್ಲ ಆರಾಮ್ ಓಡಾಡ್ಕೊಂಡಿರ್ಬೋದು, ನಮ್ಮ ಜಿಲ್ಲೆ ಸೇಫ್ ಅಪ್ಪ ಅಂತಿದ್ರು. ಈಗ ಒಂಚೂರು ತಲೆ ಕೆಡಿಸ್ಕೋಬೇಕು. ಬಿಕಾಸ್ ಬಾಂಬೆಯಿಂದ ಹೋಗಿ ಬಂದಿರೋರು, ಅವ್ರ ಕುಟುಂಬ, ಅವರೆಲ್ಲರಿಗೂ ಈಗ ಶುರುವಾಗಿದೆ. ಬಟ್ ಏನೋ ಪಾಸಿಬಿಲಿಟೀಸ್ ಕಡಿಮೆ, ಅವ್ರು ಬೇರೆಯವ್ರ ಜೊತೆ ಬೆರ್ತಿದ್ದಾರೆ ಅನ್ನೋದಕ್ಕೆ. ಸೊ ಹಾಗಾಗಿ ಅವ್ರು ಯಾರನ್ನೋ ಬೆರ್ತು ಏನೋ ತೊಗೊಂಡು ಎಲ್ಲೋ ಹೋಗಿದ್ರು. ಸ್ವಲ್ಪ ಒಂಚೂರು ಹುಷಾರಾಗಿರಬೇಕು ಆ ಭಾಗದ ಮಂದಿ ಎಲ್ಲ. ಓವರ್ ಆಲ್ 24 ಗಂಟೆಯಲ್ಲಿ 149 ಸೋಂಕು.
ಮಂಡ್ಯದಲ್ಲಿ 24 ಗಂಟೆಯಲ್ಲಿ 71 ಸೋಂಕು, ದಾವಣಗೆರೆಯಲ್ಲಿ 24 ಗಂಟೆಯಲ್ಲಿ 22 ಸೋಂಕು, ಇನ್ನು ಕಲಬುರಗಿಯಲ್ಲಿ 24 ಗಂಟೆಯಲ್ಲಿ 13 ಸೋಂಕು. ಬೆಂಗಳೂರಿನಲ್ಲಿ ಇವತ್ತಿನ ಮಟ್ಟಿಗೆ ಸಮಾಧಾನ. ಬೇರೆ ಬೇರೆ ದಿನ ಎಲ್ಲ ಹೋಲಿಕೆ ಮಾಡ್ಕೊಂಡ್ರೆ ಬಿಕಾಸ್ ಕೇವಲ 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವ ಈ ಸಿಟಿನಲ್ಲಿ 6 ಅಂದಾಗ ಹಬ್ಬ ಅನ್ಸುತ್ತೆ ನಿಜ. ಬಟ್ ಬೇರೆ ದಿನ ಎಲ್ಲ ತುಂಬ ನೋಡ್ಬಿಟ್ಟಿದ್ದೀವಲ್ಲ ನಾವು, ಹಾಗಾಗಿ. ಬಟ್ ಕಲಬುರಗಿ ಈ 6 ಬೆಂಗಳೂರು ಕಡಿಮೆ ಇರ್ಬೋದು, ಚಿಕ್ಕಮಂಗ್ಳೂರಿಗೆ ಮತ್ತು ಶಿವಮೊಗ್ಗಗೆ ಹಂಗಲ್ಲ. ಚಿಕ್ಕಮಂಗ್ಳೂರಿಗೆ 5 ಅತಿ ಹೆಚ್ಚು 50, ಶಿವಮೊಗ್ಗ 10 ಅತಿ ಹೆಚ್ಚು 50. ಬಿಕಾಸ್ ಅವೆಲ್ಲ ಗ್ರೀನ್ ಝೋನಲ್ಲಿ ಇದ್ದವರು, ಅವರೆಲ್ಲ ಈ ಥರ ಜಾಸ್ತಿ ಆಗೋಕ್ಕೆ ಶುರುವಾದಾಗ ಒಂದಷ್ಟು ಆತಂಕ ಇದ್ದೇ ಇರುತ್ತೆ. ದಾವಣಗೆರೆ 3 ವಾರದ ಹಿಂದೆ ಇದ್ದದ್ದು ಸಿನಾರಿಯೋನೇ ಬೇರೆ. ಇವತ್ತಿನ ಪರಿಸ್ಥಿತಿ ದಾವಣಗೆರೆಯಲ್ಲಿ ಯಪ್ಪ ಹಿಂಗೋಗ್ತಾ ಇದೆಯಾ ಅಂತ ಎಲ್ಲರಿಗೂ ಅನ್ಸೋಕ್ಕೆ ಶುರುವಾಗುತ್ತೆ. ಶಿವಮೊಗ್ಗದಲ್ಲಿ ನಾಗಾಲೋಟದಲ್ಲಿ ಓಡದೆ ಇದ್ರು ನಿಧಾನ ಹೆಜ್ಜೆ ಜಾಸ್ತಿ ಆಗ್ತಾ ಇದೆ ಈ ಕೊರೋನಾದು. ಸೊ ಹಾಗಾಗಿ ಆ ಭಾಗದ ಬಂದು ಹುಷಾರು. ಈ ಚಿಕ್ಕಮಂಗ್ಳೂರು ಇವತ್ತು ಒಂದೇ ದಿನ 5 ಆಗ್ಬಿಡ್ತಲ್ಲ, ಸೊ ಹಂಗಾಗಿ ಬಿ ಕೇರ್ಫುಲ್. ಇನ್ನು ಕಲಬುರಗಿ ಅವಾಗ ಜಾಸ್ತಿ ಆಗಿತ್ತು, ಮಧ್ಯೆ ಒಂಚೂರು ಕಡಿಮೆ ಆಗಿತ್ತು, ಮತ್ತು ಇವತ್ತು ಯಾಕೋ ಜಾಸ್ತಿ ಆಯಿತು ಬಿಕಾಸ್ ಆಫ್ ಮುಂಬೈ ಲಿಂಕು. 13 ಜನ ಒಂದೇ ದಿನ. ಸೊ ಹಾಗಾಗಿ ಕಲಬುರಗಿ ಮಂದಿ ಹುಷಾರು. ಇನ್ನು ಗದಗ, ರಾಯಚೂರು, ಬೀದರು, ಕೊಪ್ಪಳ ಆ ಭಾಗದಲ್ಲೆಲ್ಲ ಲೈಟಾಗಿ ಒಂದೊಂದೇ ಆ್ಯಡ್ ಆಗ್ತಿದ್ದಾರೆ. ಸೊ ಹಾಗಾಗಿ ಹೆಚ್ಚಾಗಬಾರ್ದು. ಸೊ ಬಿ ಕೇರ್ಫುಲ್ ಆಗಿರಿ. ಯಾರ್ಯಾರು ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ, ಅದು ಮುಂಬೈ ಅಂತಲೇ ಅಲ್ಲ, ಮುಂಬೈ ಇದ್ರೆ ಇನ್ನೂ ಕೇರ್ಫುಲ್ ಆಗಿರಿ. ಬಟ್ ಬೇರೆಯವರೆಲ್ಲ ಈಗ ಲಾಕ್ಡೌನ್ ಓಪನ್ ಆಯ್ತಲ್ಲ, ಅವ್ರು ಬಂದರು, ಪಕ್ಕದ ಮನೆ ಇವ್ರು ಬಂದರು, ಎದುರುಗಡೆ ಮನೆ ಅವ್ರು ಬಂದರು, ಪಕ್ಕದ ಏರಿಯಾರು ಅವ್ರು ಬಂದರು ಅಂತಿರ್ತಿರಲ್ಲ, ಅವ್ರ ಜೊತೆ ಎಲ್ಲ ತುಂಬ ದಿನ ಆಯಿತು ಸಿಕ್ಕಿದ್ದು, ಬನ್ನಿ ಕಾಫಿ ಕುಡಿಯೋಣ, ಬನ್ನಿ ನಮ್ಮ ಮನೆಗೆ ಅಂತ ಕರಿಬೇಡಿ. ಸೊ ತುಂಬ ದಿನ ಯಾರ್ಯಾರಾದ್ಮೇಲೆ ಬಂದಿದ್ದಾರೆ ಅವ್ರನ್ನೆಲ್ಲ ಅವ್ರವ್ರ ಮನೇಲಿ ಇರೋಕ್ಕೆ ಬಿಟ್ಬಿಡಿ. ಅಫ್ಕೋರ್ಸ್ ಕ್ವಾರಂಟೈನ್ ಮಾಡ್ತಾರೆ, ಆದರೆ ನೀವು ಹೋಗಿ ಯಾರೋ ಅಪ್ಪಿತಪ್ಪಿ ಬಂದ್ರೂ ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು, ರಿಲೇಟಿವ್ ಆಗಿದ್ರು, ಹಲೋ ಹೇಳೋಕ್ಕೂ ಹೋಗಬೇಡಿ, ಮಾತಾಡ್ಸೋಕೆ ಹೋಗಲೇಬೇಡಿ, ಅವ್ರನ್ನ ಬಿಟ್ಬಿಡಿ 1-2-3 ವಾರ. ಸೊ ಬಿ ಕೇರ್ಫುಲ್. ಇದು ನಿಮ್ಮೆಲ್ಲರ ಗಮನಕ್ಕೆ. ನಂಗೆ ನೆನಪಿದೆ, ಅಫ್ಕೋರ್ಸ್ ಗರ್ಭಿಣಿ ಅವ್ರನ್ನ ಕರ್ಕೊಂಬಂದಾಗ, ಅವ್ರಿಗೆ ಪಾಸಿಟಿವ್ ಆದಾಗ ಅವ್ರನ್ನಲ್ಲಿ ಕರ್ಕೊಂಡೋಗೆಲ್ಲ ಕ್ವಾರಂಟೈನ್ ಮಾಡಿದರು. ಆಗ ಆ್ಯಂಬುಲೆನ್ಸ್ ಬಂದಿದ್ದು, ಒಂದಷ್ಟು ಹಳೆಯ ವಿಜುವಲ್ಸ್ಗಳು ಏನೇನಾಗಿತ್ತು 2-3 ದಿವಸದಿಂದ ಅದೆಲ್ಲ ಕೂಡ ತೋರಿಸ್ತಾ ಇದ್ದೀವಿ ನಾವು. ಸೊ ಹಾಗಾಗಿ ನೀವು ಕೂಡ ಹುಷಾರಾಗಿರಿ. ಒಂದಷ್ಟು ನಿಮಗೆ ನೀವೇ ಪ್ರಿಕಾಷನ್ ಮೆಷರ್ಸ್ ತೊಗೋಬೇಕು. ಇದು ಇವತ್ತು ನಾಳೆ ಮುಗಿದೋಗಲ್ಲ ರೀ, ಇಡೀ ವರ್ಷ ಇದ್ದರೂ ಆಶ್ಚರ್ಯ ಇಲ್ಲ. ಸೊ ಹಾಗಾಗಿ ಕೋವಿಡ್-19 ಕೊರೋನಾ ವೈರಸ್ ಜೊತೆ ಬದುಕಬೇಕು, ಅದ್ರ ವಿರುದ್ಧ ಹೋರಾಡಬೇಕು. ಒಂದು ರೀತಿ ಇಮ್ಯುನಿಟಿನ ನಾವೇ ಬೆಳೆಸ್ಕೊಳ್ಬೇಕು. ಒಂದು ರೀತಿ ಪಾರ್ಟ್ ಆಫ್ ದಿ ಲೈಫ್ ಆಗುತ್ತೆ, ಆದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಕೂಡ. ಸೊ ಹಾಗಾಗಿ ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ಯಾರು ಹೆಂಗೆ ಸಿಕ್ಕಿದ್ರು. ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ನನ್ನ ಕೊಲೀಗ್ಸ್ ಪ್ಲೇ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು ಸಾರಿಗೆ ಬಂದ್. ಯಾವ ಪ್ರಯಾಣಿಕರು ಕೂಡ ಈ 3 ರಾಜ್ಯಗಳಿಂದ ಕರ್ನಾಟಕಕ್ಕೆ ಬರೋ ಹಾಗಿಲ್ಲ. 3 ಜಿಲ್ಲೆಗಳಿಂದಲೇ ಸೋಂಕು ಹೆಚ್ಚಾಗಿ ಹರಡ್ತಾ ಇದೆ. ಸೊ ಹಾಗಾಗಿ ನೋ ಎಂಟ್ರಿ. ನಮ್ಮ ರಾಜ್ಯಕ್ಕೆ ಆ ಗಡಿ ಕ್ಲೋಸ್ ಆಗ್ತಾ ಇದೆ. ಮಹಾರಾಷ್ಟ್ರ ಮೊದಲನೇ ಪ್ಲೇಸು ಇಡೀ ದೇಶದಲ್ಲಿ, ಗುಜರಾತ್ 2ನೇ ಪ್ಲೇಸು. ಅಹಮದಾಬಾದಿಂದ ಬಂದ್ರಲ್ಲ ತುಂಬ ಜನ, ಅವಾಗಲೂ ಬಂತಪ್ಪ ನಮ್ಮ ಉತ್ತರ ಕರ್ನಾಟಕ ಭಾಗದ ಮಂದಿಗೆ. ಇನ್ನು ತಮಿಳುನಾಡು 10,000 ದಾಟ್ ಮುಂದಕ್ಕೆ ಹೋಗ್ತಾ ಇದೆ ಅದು. ಸೊ ಹಾಗಾಗಿ ತಮಿಳುನಾಡು, ಈ 3 ರಾಜ್ಯಗಳು ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡಿನಿಂದ ಬರುವ ಎಲ್ಲ ಸಾರಿಗೆ ಕೂಡ ಬಂದ್ ಆಗ್ತಿದೆ. ಯಾವ ಪ್ರಯಾಣಿಕರು ಕೂಡ ಈ 3 ರಾಜ್ಯಗಳಿಂದ ನಾನು ಮೆನ್ಷನ್ ಮಾಡ್ತಿದ್ದೀನಿ ಪ್ರಯಾಣಿಕರು ಅಂತ, ಇನ್ನೊಂದು ಸರಿ ಹೇಳ್ಬಿಡ್ತಾ ಇದ್ದೀನಿ. ಆಗಲೇ ಹೇಳಿದ್ದೆ, ಮಗದೊಂದು ಸರಿ ಹೇಳ್ತಿದ್ದೀನಿ, ಪ್ರಯಾಣಿಕರಿಗೆ ಅವಕಾಶ ಇಲ್ಲ ಅಂತ. ಐ ರಿಪೀಟ್, ಯಾವ ಪ್ರಯಾಣಿಕರು ಅದನ್ನೇ ಕೊಡ್ತಿದ್ದೀವಿ. 3 ರಾಜ್ಯಗಳಿಂದ ಕರ್ನಾಟಕಕ್ಕೆ ಬರುವ ಹಾಗಿಲ್ಲ. ಪ್ರಯಾಣಿಕರು, ಪ್ಯಾಸೆಂಜರ್ಸ್ ಅವ್ರು ಯಾರೂ ಕೂಡ ಬರೋ ಹಾಗಿಲ್ಲ. ಗೂಡ್ಸ್ ಬರುತ್ತೆ, ಆಮೇಲೆ ಯಾರೋ ಬಿಸ್ನೆಸ್ ಮಾಡೋರೆಲ್ಲ ತಲೆ ಮೇಲೆ ಕೈ ಹೊತ್ಕೊಂಡ್ಬಿಡ್ಬೇಡಿ. ಗೂಡ್ಸ್ಗಳು ಬರುತ್ತೆ, ಸರಕು ಸಾಗಣೆ ಬರುತ್ತದೆ, ಪ್ರಯಾಣಿಕರು ಬರುವ ಹಾಗಿಲ್ಲ. ಈ 3 ರಾಜ್ಯಗಳಿಂದ ಕರ್ನಾಟಕಕ್ಕೆ ಎಂಟ್ರಿ ಇಲ್ಲ ಅವ್ರಿಗೆ. ಏಕೆಂದರೆ ಕೊರೋನಾ ಕೇಸ್ ಅತಿ ಹೆಚ್ಚಾಗ್ತಿದೆ. ಅಲ್ಲಿಂದ ಬರೋರದೇ ಕರ್ನಾಟಕಕ್ಕೆ ಈಗ ಪ್ರಾಬ್ಲಮ್ ಆಗ್ತಿರೋ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಈ ಕ್ಷಣಕ್ಕೆ ಬರುವ ಹಾಗಿಲ್ಲ. ಮಹಾರಾಷ್ಟ್ರ, ಗುಜರಾತ್ ಮತ್ತು ತಮಿಳುನಾಡು, ಇದರದೇ ಬ್ರೇಕಿಂಗ್ ನ್ಯೂಸ್. ಸ್ಮಾರ್ಟ್ ಲಾಕ್ಡೌನ್ ಇಂದ ಅಫ್ಕೋರ್ಸ್ ಬಸ್ಗಳು ಓಡಾಡ್ತಾ ಇದೆ ನಿಜ. ಇದೀಗ ಬರ್ತಿರುವಂತಹ ಸುದ್ದಿ, ಬೆಂಗಳೂರಿನಿಂದ ಹೊರಡೋದಕ್ಕೆ ಸಜ್ಜಾಗಿದೆ ಲಾಸ್ಟ್ ಬಸ್ಗಳು. ಎಲ್ಲಿಗೆ ನೋಡೋಣ ಬ್ರೇಕಿಂಗ್ ನ್ಯೂಸ್ನಲ್ಲಿ.
ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. 5:20 ಆಗ್ತಾ ಇದೆ. 7 ಗಂಟೆ ಒಳಗೆ ಯಾವ್ಯಾವ ಜಿಲ್ಲೆಗಳಿಗೆ ಹೋಗ್ಬೋದು, ಊರುಗಳಿಗೆ ಹೋಗ್ಬೋದು, ಆ ಊರಿಗೆ ಮಾತ್ರ ಬಸ್ ಹೋಗುತ್ತೆ. ಸೊ ಹಾಗಾಗಿ ಲಾಸ್ಟ್ ಬಸ್ಗಳು ಹತ್ತಿರದ ಜಿಲ್ಲೆಗಳಿಗೆ ಮಾತ್ರ. ಇಲ್ಲಿಂದ ತುಮಕೂರಿಗೆ 1.5 ಗಂಟೆಲಿ ಹೋಗ್ಬೋದು, ಇಲ್ಲಿಂದ ಕೋಲಾರ ಬೊಬ್ಬಾ ಅಂದ್ರೆ 1.5 ಗಂಟೆ 2 ಗಂಟೆಲಿ ಹೋಗ್ಬೋದು, ಚಿಕ್ಕಬಳ್ಳಾಪುರಕ್ಕೆ 1.5 ಗಂಟೆಲಿ ಹೋಗ್ಬೋದು, ರಾಮನಗರಕ್ಕೆ ಹೋಗ್ಬೋದು. ಸೊ ಹಾಗಾಗಿ ಈ ಜಿಲ್ಲೆಗಳಿಗಷ್ಟೇ ಬಸ್ಗಳು ಹೋಗ್ತಾ ಇದೆ. ರಾಜ್ಯದ ಇತರೆ ಜಿಲ್ಲೆಗಳ ಸಂಚಾರವನ್ನ ನಿಲ್ಲಿಸಲಾಗಿದೆ. KSRTC ಅವರು ಸರ್ಕಾರದ ನಿಯಮದಂತೆ ಹೊರಡೋದಕ್ಕೆ ಸಜ್ಜಾಯಿತು. ಲಾಸ್ಟ್ ಬಸ್ಗಳು ಇನ್ನು ಬೇರೆ ಏನಿದ್ರು ನಾವು ಬೆಳಗಾವಿಗೆ ಹೋಗ್ಬೇಕು ಅಥವಾ ತುಂಬ ಕೊಪ್ಪಳಗೆ ಹೋಗ್ಬೇಕು, ಬಿಜಾಪುರಕ್ಕೆ ಹೋಗ್ಬೇಕು ಅಂದರೆ ಅದೇನಿದ್ರು ನಾಳೆ ಬೆಳಗ್ಗೆಗೆ ಮಾತ್ರ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮತ್ತೆ ಹೊರಡುತ್ತೆ KSRTC ಬಸ್ಗಳು. ಹಾಸನ 190 ಬಸ್, ಚಾಮರಾಜನಗರದಿಂದ 183 ಬಸ್ ಓಡಾಟ, ಶಿವಮೊಗ್ಗ, ಕೋಲಾರ, ಮೈಸೂರು, ತುಮಕೂರಿಂದ 500 ಬಸ್ಗಳು. ಇವತ್ತು ಒಟ್ಟು ರಾಜ್ಯದ 83 ಡಿಪೋಗಳಿಂದ 1535 ಬಸ್ಗಳು ಸಂಚಾರ ಮಾಡಿದೆ. ಬ್ರೇಕಿಂಗ್ ನ್ಯೂಸ್. ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರಕ್ಕೆ ಹೋದ್ರೆ ಅಂದ್ರೆ BIEC ಅಲ್ಲಿಗೆ ಹೋದ್ರೆ ಟ್ರೈನ್ ಸಿಗುತ್ತೆ ಅಂತ ಒಂದು ಮಾಹಿತಿ. ಸೊ ಹಾಗಾಗಿ ಜನ ಬರ್ತಾನೆ ಇದ್ದಾರಂತೆ. ಮಾಧವಾರ ಮೈದಾನದಲ್ಲಿ ಇಬ್ಬರ ಸಾವಿರಾರು ಕಾರ್ಮಿಕರು ಜಮಾವಣೆಗೊಳ್ತಿದ್ದಾರೆ. ಚಿಕ್ಕಬಿದರ್ಕಲ್ಲು ಹತ್ರ ವಲಸೆ ಕಾರ್ಮಿಕರನ್ನ ತಡೆ ಹಿಡಿದ್ರು ಪೊಲೀಸರು. ಬಸ್ಗಳಲ್ಲಿ ಮೊದಲಿದ್ದ ಸ್ಥಳಗಳಿಗೆ ಕಳಿಸೋದಕ್ಕೆ ಪೊಲೀಸರು ನಿಜವಾಗ್ಲೂ ಹರಸಾಹಸ ಪಡ್ತಿದ್ದಾರೆ. ಎಲ್ಲರೂ ಕೂಡ ರಾಧಸ್ವಾಮಿ ಸತ್ಸಂಗ್ ಗ್ರೌಂಡ್ನಲ್ಲಿ ಇರಿಸಿದ್ದಾರೆ ಪೊಲೀಸರು. ಬ್ರೇಕಿಂಗ್ ನ್ಯೂಸ್. ಈಗಾಗಲೇ ಮಾಹಿತಿ ಕೊಟ್ಟರು ಹಾಗೆ ಟ್ರೈನ್ ಟಿಕೆಟ್ನ ರೈಲ್ವೆ ಸ್ಟೇಷನ್ಲಿ ಕೊಡಲ್ಲ, ಆನ್ಲೈನ್ ಬುಕ್ ಮಾಡ್ಕೊಂಡು ಬರಬೇಕು. ಆದರೆ BIEC ಈ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಇದೆಯಲ್ಲ, ಅಲ್ಲಿಗೆ ಹೋದ್ರೆ ಟ್ರೈನ್ ಟಿಕೆಟ್ ಸಿಗುತ್ತೆ ಅಂತ ಯಾರೋ ಹೇಳಿದ್ದಾರೆ. ಸೊ ಹಾಗಾಗಿ ಜನ ಬರ್ತಾನೆ ಇದ್ದಾರೆ ಕಂಪ್ಲೀಟ್ ಆಗಿ ಸಿಗುತ್ತೆ ಅಂತ. ಆ ಸಾವಿರಾರು ಕಾರ್ಮಿಕರು ಜಮಾವಣೆಗೊಳ್ತಿದ್ದಾರೆ. ಚಿಕ್ಕಬಿದರ್ಕಲ್ಲು ಹತ್ರ ವಲಸೆ ಕಾರ್ಮಿಕರನ್ನ ತಡೆ ಹಿಡಿದ್ರು ಪೊಲೀಸರು. ಬಸ್ಗಳಲ್ಲಿ ಮೊದಲಿದ್ದ ಸ್ಥಳಕ್ಕೆ ವಾಪಸ್ ಕಳಿಸೋಕೆ ಭಾಳ ಕಷ್ಟಪಡ್ತಿದ್ದಾರೆ. ಯಾರು ಹೇಳಿದ್ರು ಗೊತ್ತಿಲ್ಲ. ಎಲ್ಲ ಯಾರು ಮೆಸೇಜ್ ಕಳಿಸ್ತಾರಪ್ಪ. ಫುಲ್ಲು ಕಂಪ್ಲೀಟ್ ಆಗಿ ಕೆಲವರಿಗೆ ಲಘು ಲಾಠಿ ಪ್ರಹಾರ ಕೂಡ ಆಗೋದಿದೆ. ಧರ್ಮೇಂದ್ರ ಪ್ರಧಾನ್ ಮಾತನಾಡಿದರು. ಕೊರೋನಾದಿಂದ ಇಡೀ ವಿಶ್ವದಲ್ಲೇ ಹಿಡಿತ ಸಾಧಿಸುವ ಪ್ರಯತ್ನ ನಡೀತಿತ್ತು. ಪೆಟ್ರೋಲಿಯಂ ಉತ್ಪಾದಿಸುವ ದೇಶಗಳ ನಡುವೆ ಸಂಘರ್ಷ ಕೂಡ ಇತ್ತು. ಪರಿಣಾಮ ಅಧಿಕ ಪ್ರಮಾಣದಲ್ಲಿ ಪೆಟ್ರೋಲಿಯಂ ಉತ್ಪಾದನೆ ಆಗಿದೆ. ಭವಿಷ್ಯದಲ್ಲಿ ತೈಲ ಬೆಲೆ ಏರಿಕೆ ಆಗಬಹುದು. ಎಲ್ಲದಕ್ಕೂ ರಾಜ್ಯದ ಸರ್ಕಾರಗಳು ಸಿದ್ಧವಾಗಿರಬೇಕು ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿಕೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರನ್ನ ಸುರಕ್ಷಿತವಾಗಿ ಊರುಗಳಿಗೆ ಸೇರಿಸೋದು ಕೇಂದ್ರ ಸರ್ಕಾರದ ಮೊದಲ ಆದ್ಯತೆ ಆಗಿದೆ. ಹೀಗಾಗಿ ವಲಸೆ ಕಾರ್ಮಿಕರ ವಿಚಾರವನ್ನ ಕೇಂದ್ರ ಗಂಭೀರವಾಗಿ ಪರಿಗಣಿಸಿದೆ ಎಂದರು. ನೆಟ್ವರ್ಕ್ 18 ಗ್ರೂಪ್ನ CNN ನ್ಯೂಸ್ 18ಗೆ ಕೊಟ್ಟಿರುವಂತಹ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಮಾತಾಡಿದ್ದಾರೆ. ಹಾಗಾದ್ರೆ ಏನ್ ಮಾತಾಡಿದ್ರು ಬನ್ನಿ ಕೇಳೋಣ. Prior to COVID-19, there was a conflict between producing states to capture the market of the globe. Who can capture as much as market of the globe of the consuming country? That there was a race among the producing country, especially between Saudi Arabia, Russia and USA. So there was a overproduction in the pre-COVID-19. That means January, February and first half of the March. And gradually COVID-19 came up as a global concern in the world. And with that, there was in the energy history, in the oil history, never before this kind of depression anybody has seen. There is absolutely zero demand. In certain countries there is no demand. In country like India, the number 3 consumer of the world, in April we face a severe crisis on demand. 70% of our demand in comparison to April 19, it has vanished due to lockdown. So there is, in a way, there is no, in the petrol, it is
less than 25% demand was there. In the diesel, it was around 35%. That means 75%, 65% demand in petrol, diesel were gone. With this, at one hand, it is overproduction. Other hand, there is no demand. In that creates a void, that creates a low price regime in crude oil. In last 2 months, consciously we took a decision. This is a crisis time. This is unusual time. Lot more spending has to be there in future by union government, by state government. We should save some money. This is the conventional wisdom, Mariaji. When there is a difficulty in the house or there is difficulty in the society, you have to be little bit cautious and you have to save your resource. ಇಲ್ಲಿಗೆ ಸ್ಪೆಷಲ್ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.